ಜಗತ್ತು ಜೇನುನೊಣಗಳನ್ನು ಸಾಮಾನ್ಯ ಕೀಟಗಳಂತೆ ನೋಡುತ್ತಿದ್ದ ಕಾಲದಲ್ಲಿ ಸ್ಲೋವೇನಿಯಾ ದೇಶದ ಆಂಟೋನಿ ಜಾನ್ಸಾ ಎಂಬ ವ್ಯಕ್ತಿಯು ಅವುಗಳ ಜೀವನವನ್ನು ಅತ್ಯಂತ ಕುತೂಹಲದಿಂದ ಗಮನಿಸಲು ಪ್ರಾರಂಭಿಸಿದನು. ಜೇನುನೊಣಗಳ ಸಮಾಜ, ಅವುಗಳ ಶಿಸ್ತು, ಕೆಲಸ ಮಾಡುವ ವಿಧಾನ ಇವೆಲ್ಲವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಮೊದಲ ಬಾರಿ ಕ್ರಮಬದ್ಧವಾದ ಅಪಿಕಲ್ಚರ್ ಅಂದರೆ ಜೇನು ಸಾಕಾಣಿಕೆಯನ್ನು ಪ್ರಾರಂಭಿಸಿದ ವ್ಯಕ್ತಿಯೇ ಆಂಟೋನಿ ಜಾನ್ಸಾ. ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಗೌರವಕ್ಕಾಗಿ ನಾವು ವರ್ಲ್ಡ್ ಬೀ ಡೇ ಆಚರಿಸುತ್ತಿದ್ದೇವೆ. ನಾವು ಜೇನುನೊಣಗಳನ್ನು ಕೇವಲ ಒಂದು ಪರಾಗಸ್ಪರ್ಶಕ್ಕೆ ಬಳಸಬಹುದು ಆದಂಥ ಕೀಟ ಎಂದು ಅಂದುಕೊಂಡರೆ ಅದು ತಪ್ಪಾಗುತ್ತದೆ. ಅದು ಹೂವಿನಿಂದ ಹೂವಿಗೆ ಪರಾಗಸ್ಪರ್ಶ ಮಾಡುತ್ತಾ ಸಸ್ಯಗಳ ಬೆಳವಣಿಗೆ, ಆಹಾರ ಉತ್ಪಾದನೆ ಮತ್ತು ಪ್ರಕೃತಿ ಸಮತೋಲನವನ್ನು ಉಳಿಸುತ್ತದೆ. ಅದರಲ್ಲೂ ಜೇನುನೊಣಗಳ ಕುಟುಂಬವೇ ಒಂದು ಅದ್ಭುತ ಅಂತ ಹೇಳಬಹುದು. ಹೇಗೆ ಅಂದರೆ ಅದರಲ್ಲಿ ಕುಟುಂಬದ ವರ್ಗೀಕರಣವು ತುಂಬ ನಿಗೂಢವಾಗಿ ಮತ್ತು ಆಶ್ಚರ್ಯಕರ ಸಂಗತಿಯಾಗಿರುತ್ತದೆ. ಕ್ವೀನ್ ಬಿ ಸಂಪೂರ್ಣ ಗೂಡಿನ ಮುಖ್ಯ ಜೇನುನೊಣ. ಅದು ನಿರಂತರವಾಗಿ ಮೊಟ್ಟೆ ಇಡುತ್ತಾ 2 ರಿಂದ 5 ವರ್ಷಗಳವರೆಗೆ ಬದುಕುತ್ತದೆ. ನಂತರ ಡ್ರೋನ್ ಬಿ, ಇದು ಗಂಡು ಜೇನುನೊಣವಾಗಿದ್ದು ಮೊಟ್ಟೆ ಇಡಲು ಸಹಕಾರಿಯಾಗಿ ನಂತರ ಅದು ಸಾಯುತ್ತದೆ. ಆದರೆ ವರ್ಕರ್ ಹನಿಬಿ ಅತ್ಯಂತ ಶ್ರಮಜೀವಿಗಳು. ಅವುಗಳ ಕೆಲಸವು ವಯಸ್ಸಿನ ಪ್ರಕಾರ ಬದಲಾಗುತ್ತದೆ. 1 ರಿಂದ 3 ದಿನದ ಚಿಕ್ಕ ಜೇನುನೊಣಗಳು ಜೇನುಗೂಡನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುವ ಕೆಲಸದಲ್ಲಿ ತೊಡಗುತ್ತವೆ. 4 ರಿಂದ 10 ದಿನದ ನರ್ಸ್ ಬೀಗಳು ಬೇಬಿ ಲಾರ್ವೆ ಮತ್ತು ಕ್ವೀನ್ ಬೇಯನ್ನು ನೋಡಿಕೊಳ್ಳುತ್ತವೆ. 11 ರಿಂದ 17 ದಿನದ ಬಿಲ್ಡರ್ ಬೀಗಳು ವ್ಯಾಕ್ಸ್ ಉತ್ಪಾದಿಸಿ ಹನಿಕೂಮ್ ಅಂದರೆ ಜೇನುಗೂಡನ್ನು ನಿರ್ಮಿಸುತ್ತದೆ. 18 ರಿಂದ 21 ದಿನದ ಗಾರ್ಡ್ ಬೀ ಗೂಡನ್ನು ರಕ್ಷಿಸುತ್ತವೆ. 22 ದಿನಗಳ ನಂತರ ಬೆಳೆದಂಥ ಜೇನುನೊಣಗಳನ್ನು ಫೊರೇಜರ್ ಬೀ ಎಂದು ಕರೆಯುತ್ತೇವೆ. ಅದು ಹೊರಗೆ ಹೋಗಿ ಬೇಕಾದಂಥ ಜೇನನ್ನು ಸಂಗ್ರಹಿಸಿ ತರುತ್ತದೆ. ಇನ್ನೂ ಆಶ್ಚರ್ಯ ಏನಂದರೆ ಜೇನುನೊಣಗಳು ಇನ್ನೊಂದು ಜೇನುನೊಣಕ್ಕೆ ಹೇಗೆ ವಿಶೇಷ ಸಂಗತಿಗಳನ್ನು ನೀಡುತ್ತದೆ ಎಂದು ಹೇಳಿದರೆ ತಮ್ಮ ವ್ಯಾಗಲ್ ಡ್ಯಾನ್ಸ್ ಮೂಲಕ. ಮತ್ತು ಇದೆಲ್ಲ ವಿಷಯಗಳನ್ನು ತಿಳಿದುಕೊಂಡ ನನಗೆ ಇನ್ನೊಂದು ಭಾವನಾತ್ಮಕ ಸತ್ಯ ಏನೆಂದರೆ, ಒಂದು ವರ್ಕರ್ ಹನಿಬಿ ತನ್ನ ಸಂಪೂರ್ಣ ಜೀವನದಲ್ಲಿ ತಯಾರಿಸುವ ಜೇನು ಕೇವಲ 1 ಅಥವಾ 2 ಹನಿಗಳು ಮಾತ್ರ.